ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ 1-2 ಮಂತ್ಸೇ ಆಯಿತು ಅನಿಸುತ್ತೆ ನಾನು ಯೂಟ್ಯೂಬ್ಗೋಸ್ಕರ ವ್ಲಾಗ್ ಮಾಡಿ ವೀಡಿಯೋಸ್ನ ಎಡಿಟಿಂಗ್ ಮಾಡಿ. ಆ್ಯಂಡ್ ಇಲ್ಲ ಅದಕ್ಕೆ ಫಸ್ಟು ಅವತ್ತು ಅಮಾವಾಸ್ಯೆ ಇರ್ಬೋದು ಅನಿಸುತ್ತೆ, ನಾನು ಅಮ್ಮನ ಮನೇಲಿದ್ದೆ. ಆ್ಯಕ್ಚುಲಿ ದೇವ್ರ ಪೂಜೆ ಮಾಡಿದ್ದೆ. ಯಾಕೋ ಮನಸ್ಸಿಗೆ ತುಂಬ ಬೇಜಾರು, ತಳಮಳ. ಏನಕ್ಕೆ ಅಂತ ಗೊತ್ತಿಲ್ಲ. ಒಬ್ರಿಗಾದ್ಮೇಲೆ ಒಬ್ಬರಿಗೆ ಫ್ಯಾಮಿಲಿನಲ್ಲಿ ಹೆಲ್ತ್ ಇಶ್ಯೂ ಆ ಥರ ಎಲ್ಲ ಆಗೋದಾಗ್ತಿತ್ತು. ತುಂಬ ಬೇಜಾರು. ದೇವಸ್ಥಾನಕ್ಕೆ ಹೋಗೋಕ್ಕೂ ಮನಸ್ಸು ಬರ್ತಿರ್ಲಿಲ್ಲ. ಕಂಪ್ಲೀಟಾಗಿ ಒಂಥರ ಫುಲ್ ಚೇಂಜ್ ಆಗೋದ್ವಿ ನಾವು. ಫುಲ್ ಓಲ್ಡ್ ಫ್ಯಾಮಿಲಿಯವರೇ, ನನ್ನ ಮನೆಯವರೆಲ್ಲ ಚೇಂಜ್ ಆಗೋದ್ವಿ. ಲಾಸ್ಟ್ ನಾನು ಟ್ರಿಪ್ ವ್ಲಾಗ್ಸ್ ಹಾಕಿದೆ ಅಲ್ವಾ, ಅದೇ ಲಾಸ್ಟ್ ಅಂದ್ಕೊತೀನಿ. ನಾನು ಯಾವುದೇ ರೀತಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸಂಕ್ರಾಂತಿ ಹಬ್ಬ ಕೂಡ ಹೌದು, ಅದನ್ನು ನಾನು ಕೂಡ ಈ ಸಲ ನೀಟಾಗಿ ಸೆಲೆಬ್ರೇಟ್ ಮಾಡೋಕ್ಕೂ ಆಗಲಿಲ್ಲ. ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಸಂಕ್ರಾಂತಿ ಹಬ್ಬನ. ಈ ವರ್ಷ ಅವಳಿಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ಹಾಗಾಗಿ ಮಾಡಿದ್ದೀನಿ, ಸೆಲೆಬ್ರೇಟ್ ಮಾಡಿಲ್ಲ ಅಂತಲ್ಲ, ಬಟ್ ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ. ಅದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ನೋಡೋಣ. ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಏನಕ್ಕಪ್ಪ ಇಷ್ಟು ದಿನ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಏನಾಗಿತ್ತು ಅಂತ ಹೇಳೋದಾದರೆ, ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾನು ಬಂದಮೇಲೆ ನನ್ನ ಮಗಳಿಗೆ ಫುಲ್ ಕೋಲ್ಡ್ ಆಗೋಯಿತು. ಫುಲ್ ಕೋಲ್ಡ್ ಆದಮೇಲೆ ಕೆಮ್ಮು, ಜ್ವರ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು ಇಮಿಡಿಯೇಟಾಗಿ. ಹಿಂದೆಯೇ ತುಂಬ ಅಂದರೆ ತುಂಬ ಕ್ರಿಟಿಕಲ್ ಆಗೋಯಿತು. ಹಾಸ್ಪಿಟಲ್ ಮನೆ, ಒಂದಿನ ಬಿಟ್ಟು ಒಂದಿನ ಹಾಸ್ಪಿಟಲ್ಲು. ಮೊನ್ನೆ ಅವಳಿಗೆ ಮೆಡಿಸನ್ಸ್, ಇಂಜೆಕ್ಷನ್ಸು, ಆಂಟಿಬಯೋಟಿಕ್ಕು. ಅಯ್ಯೋ ದೇವ್ರೆ, ಯಾಕಾದರೂ ಬೇಕು ಅನ್ನೋ ಅಷ್ಟು ಲೆವೆಲ್ಗೆ ನಾನು ಹಾಸ್ಪಿಟ್ಲ್ ಅಂದ್ಕೊಂಡು ಓಡಾಡಿದ್ದೇ ಆಗೋಯಿತು. ಆಲ್ಮೋಸ್ಟ್ 1 ಮಂತ್ ಇದ್ದೆ ಅಂದ್ಕೊಳ್ಳಿ. 1 ಮಂತ್ ಕಂಪ್ಲೀಟ್ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೆ. ಆ ರೀಸನಿಂದನೇ ನಾನು ಯಾವುದೇ ಥರ ವ್ಲಾಗ್ಸು ವೀಡಿಯೋಸ್ ಏನೂ ಮಾಡಿಲ್ಲ. ಬೆಳಿಗ್ಗೆ ಆಯಿತು ಅಂದರೆ ಹಾಸ್ಪಿಟಲ್ಗೆ ಹೋಗು ಬರೋ ಅಷ್ಟ್ರಲ್ಲಿ ಮಧ್ಯಾಹ್ನ ಆಗ್ತಿತ್ತು. ಬಿಸಿಲು, ಮಲ್ಕೊಂಡ್ರೆ ಸಾಕು ಅಂತ. ಆಮೇಲೆ ನನ್ನ ಮಗಳನ್ನ ಹುಷಾರಿಲ್ಲ, ಅವಳನ್ನೇ ನೋಡ್ಕೊಳ್ಳೋದು ನನಗೊಂದು ಕೆಲಸ ಆಗೋಗಿತ್ತು. ಯಾವುದೇ ರೀತಿ ವ್ಲಾಗ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಅವಳನ್ನ ಸ್ವಲ್ಪ ಪರವಾಗಿಲ್ಲ ರಿಕವರ್ ಆಗ್ತಿದ್ದಾಳೆ ಅನ್ನೋ ಅಷ್ಟರಲ್ಲಿ ನಾನು ಹುಷಾರು ತಪ್ತಿದ್ದೆ. ಆ ಥರ ಆಗ್ತಿತ್ತು. ಆ್ಯಂಡ್ ನಮ್ಮಮ್ಮ ಕೂಡ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಯ್ತಿದ್ರು. ಅವ್ರಿಗೂ ಸ್ವಲ್ಪ ಸ್ಯಾರಿ ಪಿನ್ ಎಲ್ಲ ಹಾಕೋಕ್ಕೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ನನ್ನ ಮಗಳು ಬೈತಿದ್ದಾಳೆ ನೋಡಿ ಇಲ್ಲಿ ನಮ್ಮಮ್ಮನಿಗೆ, ಯಾಕೆ ಹಾಕಿಸ್ಕೊತಿದ್ಯಾ, ನಮ್ಮಮ್ಮನ ಹತ್ರ ಹಾಕೋಗು ಅಂತ ಹೇಳ್ತಿದ್ದಾಳೆ. ಇವಾಗಲೇ ನನ್ನ ಮಗಳು ನೋಡೋಕ್ಕೆ ಸ್ವಲ್ಪ ಪರವಾಗಿಲ್ಲ. ಅಂದರೆ ಇದು ನಾನು ಇನ್ನೊಂದು 2 ಡೇಸ್ ಸಂಡೇ ಊರಿಗೆ ಬರ್ತಿದ್ದೆ ಅನ್ನೋ ಹಾಗೆ, ಹಿಂದೆ ಬುಧವಾರ ಅಮಾವಾಸ್ಯೆ ಏನೋ ಇತ್ತು. ಆ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ನನ್ನ ಮಗಳು ಅಮ್ಮ ಗೋವಿಂದಂಗೆ ಹೋಗೋಣ ಅಂತಲೇ ಇದ್ಲು. ಈಗ ಅಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ. ವರ್ಷಕ್ಕೆ ಒಂದ್ಸಲ ಹೋಗೋದಲ್ವ ನಾವು ತಿರುಪತಿಗೆ. ಹಾಗಾಗಿ ಇಲ್ಲೇ ಒಂಟಿಕೊಪ್ಪಲಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ಅವಳಿಗೆ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ. ಸೊ ಹಾಗೆ ವಿಡಿಯೋ ರೆಕಾರ್ಡ್ ಕೂಡ ಇಟ್ಟಿದ್ದೆ. ಇಲ್ಲೇ ಹೇಳೋಣ ಏನಾಗಿದೆ, ಏನಕ್ಕೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು. ಅಷ್ಟೇ ರೀಸನ್. ಮೇ ಬಿ ನಾವು ಟ್ರಿಪ್ಪಿಂದ ಮುಗಿಸ್ಕೊಂಡು ಬಂದಮೇಲೆ ನೀರೆಲ್ಲ ಚೇಂಜ್ ಆಯಿತು. ಆ್ಯಂಡ್ ವೆದರ್ ಕೂಡ ಚೆನ್ನಾಗಿರಲಿಲ್ಲ ನಾವು ಹೋಗಿರೋ ಟೈಮ್ಗೆ. ಹಾಗಾಗಿ ನಮಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಯಿತು ಸಿವಿಯರಾಗಿ ಅಂತಲೇ ಅನ್ಕೋಬೋದು. ತುಂಬಾ ಕಷ್ಟ ಆಗೋಯಿತು ಈ ಸಲ ಅಂತೂ. ಹಾಸ್ಪಿಟಲಲ್ಲೆಲ್ಲ ಇರೋದನ್ನ ವ್ಲಾಗ್ ಮಾಡೋದೇ ಬೇಡ ಅಂತ ನಾನೇ ಡಿಸೈಡ್ ಮಾಡ್ಕೊಬಿಟ್ಟೆ. ಲಾಸ್ಟ್ ಟೈಮೆಲ್ಲ ಹೇಳಿದ್ದೀನಿ, ಹಾಸ್ಪಿಟಲಲ್ಲಿ ಇದ್ದಿದ್ದು ಒಂದು ಕ್ಲಿಪ್ಪಿಂಗ್ಸ್ ಒಂದಷ್ಟು ಆ್ಯಡ್ ಮಾಡಿದ್ದೆ. ಈ ಸಲ ನನಗೆ ಬೇಜಾರಾಗೋಯಿತು, ಏನು ಪದೇ ಇದನ್ನೇ ಹೇಳೋದು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಯಾವುದೇ ರೀತಿ ವ್ಲಾಗ್ಸ್ಗಳನ್ನ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಕೆಲವೊಬ್ಬರೆಲ್ಲ ಏನಕ್ಕೆ ವೀಡಿಯೋಸ್ ಮಾಡ್ತಿಲ್ಲ, ಯಾಕೆ ವ್ಲಾಗ್ ಅಪ್ಲೋಡ್ ಮಾಡ್ತಿಲ್ಲ ಅಂತ ನನ್ನ ಫ್ರೆಂಡ್ಸೇ ಕೇಳಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಇಲ್ಲೇ ಆನ್ಸರ್ ಸಿಗುತ್ತೆ ಅಂದ್ಕೊತಿದ್ದೀನಿ. ಹಾಗೆ ಕೆಲವೊಬ್ಬರೆಲ್ಲ FBನಲ್ಲಿ ಮೆಸೇಜ್ ಹಾಕಿ ಕೇಳ್ತಿದ್ರ ಯಾಕೆ ಯೂಟ್ಯೂಬಲ್ಲಿ ವ್ಲಾಗ್ಸ್ಗಳೆಲ್ಲ ಅಪ್ಲೋಡ್ ಮಾಡ್ತಿಲ್ಲ ಏನು ಅಂತ. ಆ್ಯಂಡ್ ಇದೇ ರೀಸನ್ನು. ಆ್ಯಂಡ್ ನೀವು ಒಂದು ಖುಷಿ, ಒಂದು ಎಂಟರ್ಟೈನ್ಮೆಂಟ್ಗೆ ಅಂತಲೇ ಯೂಟ್ಯೂಬ್ ಅಥವಾ ಯಾವುದೇ ಒಂದು ಆ್ಯಪ್ಸ್ನ ಯೂಸ್ ಮಾಡೋದಲ್ವ. ಹಾಗಾಗಿ ಅದಕ್ಕೆ ಮಾತ್ರ ನಾವು ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ನಮ್ಮ ವೀಡಿಯೋಸ್ನ ನೋಡಿದ್ರೆ ಏನಾದರೂ ಯೂಸ್ ಆಗ್ತಿದೆ, ಅಥವಾ ಒಂದು ರೆಸಿಪಿನೋ ಒಂದು ಟ್ರಾವೆಲಿಂಗ್ದು ಏನೋ ಆಗ್ತಿದೆ, ಖುಷಿ ಪಡ್ತಾರೆ ಅನ್ನೋದು ಇಟ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸುಮ್ಮನೆ ಹುಷಾರಿಲ್ಲ, ಹಾಸ್ಪಿಟಲಲ್ಲಿದ್ದೀವಿ ಅದೆಲ್ಲ ಮಾಡೋಕ್ಕೆ ನನಗೆ ಒಂಥರ ಬೇಜಾರಾಗೋಯಿತು. ಹಾಗಾಗಿ ನಾನು ಕೂಡ ಜಾಸ್ತಿ ಈ ಸಲ
ಬೇಡವೇ ಬೇಡಪ್ಪ, ನಾನು ವೀಡಿಯೋಸೇ ಮಾಡೋದು ಬೇಡ ಅಂದ್ಕೊಂಡು ನಾನು ಡಿಸೈಡ್ ಮಾಡಿಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಈಗಲೂ ಕೂಡ ಹಾಸ್ಪಿಟಲ್ಲೆಲ್ಲ ಮುಗಿಸಿ ನನ್ನ ಮಗಳು ಆರಾಮಾಗಿದ್ದಾಳೆ. ಬಟ್ ನನಗೆ ಯಾವುದೇ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ. ಏನಕ್ಕೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಮಾಡಬೇಕಾ ಮಾಡಬಾರ್ದಾ, ವೀಡಿಯೋಸಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಆ್ಯಂಡ್ ಯಾವುದೇ ರೀತಿ ಶೂಟ್ ಮಾಡೋಕ್ಕಾಗ್ತಿಲ್ಲ ನನಗೆ ವೀಡಿಯೋಸ್ನ. ಪಾಪು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ತಿದೆ. ನೋಡೋಣ, ಆದರೆ ನೆಕ್ಸ್ಟು ಕಂಟಿನ್ಯೂಷನ್ ಮಾಡ್ತೀನಿ. ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ಯಾವುದೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ಯಾವುದಾದ್ರೂ ಕಾಂಟೆಂಟ್ ಸಿಗಲಿ, ಆ ಬೇಸಿಕ್ ಮೇಲೆ ವೀಡಿಯೋಸ್ ಮಾಡೋಣ ಅಂತ ನಾನು ಅಂದ್ಕೊತಿದ್ದೀನಿ. ಅಷ್ಟೇ ಆಗಿದ್ದು. ಪಾಪುಗೆ ಜಾಸ್ತಿನೇ ಹುಷಾರಿಲ್ಲದೆ ಇರೋ ಕಾರಣ ಆಲ್ಮೋಸ್ಟ್ 1.5 ಮಂತ್ ನಾನು ಅಮ್ಮನ ಮನೇಲೇ ಇದ್ದೆ. ನಮ್ಮ ಅಮ್ಮನ ಮನೇಲಿದ್ದರೆ ನಾನು ಯಾವುದೇ ರೀತಿ ವೀಡಿಯೋಸ್ ಶೂಟ್ ಮಾಡೋದು, ನಾರ್ಮಲ್ ಆಗಿದ್ದರೆ ಆರಾಮಾಗಿದ್ದರೆ ಖಂಡಿತ ಮಾಡ್ತೀನಿ. ಬಟ್ ಪಾಪುಗೆ ಹುಷಾರಿಲ್ಲದೆ ಇರೋ ರೀಸನಿಗೆ ಇದ್ದಿದ್ದರಿಂದ ನನಗೆ ಯಾವುದೇ ಥರ ವೀಡಿಯೋಸ್ನ ಅಲ್ಲಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಬೇಜಾರು ಕೂಡ ಇತ್ತು ನನಗೆ. ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನಲ್ಲಿ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟಿಲ್ಲಿ ನಾನು, ನಮ್ಮಮ್ಮ, ನನ್ನ ಮಗಳು 3 ಜನ ಆ್ಯಕ್ಚುಲಿ ಹೋಗಿದ್ದು. ಬಿಸಿಲು ತುಂಬ ಇತ್ತು ಆಚೆ ಕಡೆ. ಇಷ್ಟೇ ರೆಡಿ, ನಾನು ಅಷ್ಟೇ ಸಿಂಪಲ್ಲಾಗಿ ತೋರಿಸಿದ್ನಲ್ಲ, ಒಂದು ಮಾಯ್ಶ್ಚರೈಸರ್ ಹಚ್ಕೊತೀನಿ. ಅದ್ರ ಮೇಲೆ ನನ್ನ ಟೋನಿಗೆ ಯಾವ ಥರ ಸೂಟ್ ಆಗುತ್ತೋ ಅದು ಒಂದು ಲಿಕ್ವಿಡ್ದು ಫೌಂಡೇಶನ್ ತೊಗೊಂಡಿದ್ದೀನಿ, ಲೈಟ್ ಫೌಂಡೇಶನ್. ಅದನ್ನು ಹಚ್ಕೊಂಡೆ ಅಷ್ಟೇ. ಕಾಂಪ್ಯಾಕ್ಟ್ ಹಾಕ್ಕೊಂಡು ಬೊಟ್ಟಿಟ್ಕೊಂಡ್ರೆ ಮುಗೀತು. ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ. ಆ್ಯಂಡ್ ಅಲ್ಲಿಂದ ಹೊರಟು ನಾವು ಬಸ್ಸಲ್ಲಿ ತುಂಬ ರಶ್ ಇತ್ತು, ನಿಂತ್ಕೊಂಡೆ ದೇವಸ್ಥಾನ ರೀಚ್ ಆದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಆ್ಯಕ್ಚುಲಿ ಒಳಗಡೆ ಎಲ್ಲ ಶೂಟ್ ಮಾಡೋಂಗಿಲ್ಲ ಇಲ್ಲಿ, ಹಾಗಾಗಿ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ದೇವಸ್ಥಾನದ್ದು. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅವತ್ತು ಪ್ರಸಾದ ಇತ್ತು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ತಿಂದಿರಲಿಲ್ಲ ಮನೇಲಿ ಅಂದ್ಬಿಟ್ಟು. ಬಟ್ ನಾವು ಹೋಗಿದ್ದು ಸ್ವಲ್ಪ ಬೇಗನೆ ಹೋಗಿದ್ವಿ, 11:30 ಹಂಗೆ. ಹಾಗಾಗಿ ಪ್ರಸಾದ ಎಲ್ಲ 1:30 ಮೇಲೆ ಅಂತ ಅಂದರು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ. ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಏನೋ ಸಮಾಧಾನ ಅಂತ ಅನ್ನಿಸ್ತು. ನನಗಂತೂ ಖುಷಿ ಆಯಿತು. ನಮ್ಮನೆ ದೇವರಲ್ವ ಎಷ್ಟಾದ್ರೂ. ಹಾಗಾಗಿ ನೆಮ್ಮದಿಯಿಂದ ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ಬಂದ್ವಿ. ಅಲ್ಲಿ ಬಜ್ಜಿ ಬೇಕು ಅಂದು ನನ್ನ ಮಗಳು. ಸರಿ ಆಯಿತು ಅಂದ್ಬಿಟ್ಟು ಬಜ್ಜಿ ತೊಗೊಂಡು ಪಾರ್ಸಲ್ಗೆ ಇಲ್ಲಿ ಬಸ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ, ನಾನು, ನಮ್ಮಮ್ಮ, ನನ್ನ ಮಗಳು. ಅದೇ ಹೇಳ್ದಂಗೆ ತಿಂದೆ ಹೋಗಿದ್ರಿಂದ ನಾನು ತಿಂದಿಲ್ಲ ಅಂತ ನನ್ನ ಮಗಳೂ ತಿನ್ನಲಿಲ್ಲ. ಬೇಡ ನನಗೆ ಅಂತ ಅಂದ್ಲು. ಹಾಗಾಗಿ ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಫಸ್ಟು ನಾನಿಲ್ಲಿ ಅವಳಿಗೆ ತಿಂಡಿ ತಿನ್ನಿಸ್ತಿದ್ದೀನಿ. ಪಲಾವ್ ಮತ್ತು ಅಮ್ಮ ಮೊಸರನ್ನ, ಪಲಾವ್ ಸ್ವಲ್ಪ ಖಾರಾಗಿತ್ತು ಅಂತ ಅವಳಿಗೆ ಮೊಸರನ್ನ ಮಾಡಿದರು. ಮೊಸರನ್ನೇ ತಿನ್ನಿಸ್ತಿದ್ದೀನಿ. ಅವಳಿಗೆ ತಿನ್ನಿಸಿ ಮಲಗಿಸ್ಬಿಟ್ರೆ ನಾನು ನೆಮ್ಮದಿಯಾಗಿ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವಳಿಗೆ ಇಲ್ಲಿ ಫಸ್ಟ್ ತಿನ್ನಿಸ್ತಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಗುರುವಾರ ಆಗಿತ್ತು. ನಾನು ಇಲ್ಲಿ ತನಕ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಂದಿನೂ ಹೋಗಿರಲಿಲ್ಲ ಮೈಸೂರಲ್ಲಿ. ಹಾಗಾಗಿ ಸಿಟಿಗೆ ಸ್ವಲ್ಪ ಶಾಪಿಂಗ್ ಅಂತ ಹೋಗ್ತಿದ್ವಿ. ಆಗ ಆಂಟಿ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರೆದ್ರು. ಇವರು ನಮ್ಮ ಪಕ್ಕದ ಮನೆ ಆಂಟಿ, ತುಂಬ ವರ್ಷದ ಪರಿಚಯ. ಹಾಗಾಗಿ ಅವರು, ನಮ್ಮಮ್ಮ, ನನ್ನ ಮಗಳು ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.